So, welcome you all to another video lecturing on dielectrics. So, in our previous classes, online classes, or in YouTube video, we come across the metals, semiconductors, and in this particular video, let us come across the dielectrics. Okay, so in our second module, we have completed metals, semiconductor, and now we look into the dielectrics. Let us recap the previous one. So ನಮಗೆ ಗೊತ್ತಿದೆ already metals ಬಗ್ಗೆ ಓದಿದ್ವಿ. Metals is a very good conductor of heat and electricity, and semiconductor ಅಂದ್ರೇನು, which partially conduct heat and electricity. And now dielectrics ಅಂದ್ರೆ it is nothing but ಇನ್ಸುಲೇಟರ್ಸ್. ಹಾಗಿದ್ರೆ ನೀವು ಕೇಳ್ಬೋದು, ಈ ಪಾಠದ ಹೆಸರು, ಈ ಪರ್ಟಿಕ್ಯುಲರ್ ಮಾಡ್ಯೂಲ್ನ ಹೆಸರು electrical properties of the materials or solids anta. Electrical properties of the material. Metals is a very good conductor of heat and electricity. Each chapter lo odudvi. Semiconductor also, if you give a much amount of energy, adu kuda conduct madutte. Whereas insulator will never conduct heat and electricity, but still we are studying in this particular module. Why? So what is the reason is, let us consider a metal, a semiconductor, and an insulator. So we have three types of material. Metal ide, semiconductor ide, and insulator ide ankolana. So let us assume every material has its own charges. Let us assume we have plenty of charges. So here also we have charges, and here also obviously, even in the insulator also there is a charges. So what happen when we give a sufficient amount of energy in terms of electric field or magnetic field? What happen? This charges will start moving from one place to other. So hence we call it as a conductor. While in the similar scenario, semiconductor kuda aste. So when we give a much more sufficient energy in terms of temperature or the voltage, it is also start moving. Okay, so even when we give some sufficient amount of energy, idraliro charges kuda move agutte, hangagi namage conductivity barutte. Semiconductor alli solpa kashta, but kotre obviously adu move agutte. Whereas insulator alli obviously namage gottide, charges ge ನೀವು ಎಷ್ಟೇ amount of energy na ಕೊಡಿ, it will never move from one place to other. So ಹಾಗಿದ್ರೆ ಇದನ್ನ ನಾವು ಯಾಕೆ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ ಅಲ್ಲಿ ಓದ್ತೀವಿ ಅಂದ್ರೆ, ಈವೊಂದು ಅದಕ್ಕೆ ಮೂವ್ಮೆಂಟ್ ಇಲ್ಲ ಅಂದ್ರೂ ಕೂಡ ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ. ಅದು ಏನಪ್ಪಾ ಅಂತ ಅಂದ್ರೆ ಪೋಲರೈಸೇಷನ್. ಸೊ ವಿ ಹ್ಯಾವ್ ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರಿಸ್ಟಿಕ್, ದಟ್ ಈಸ್ ಪೋಲರೈಸೇಷನ್. ಇದಕ್ಕೆ ಮೂವ್ಮೆಂಟ್ ಆಗುವಂಥ ಕೆಪಾಸಿಟಿ ಇಲ್ಲದೆ ಇರ್ಬೋದು ಈ ಇನ್ಸುಲೇಟರ್ ಇರೋ ಚಾರ್ಜಸ್ಗಳಿಗೆ, ಬಟ್ ಪೋಲರೈಸ್ ಆಗುವಂಥ ಕೆಪಾಸಿಟಿ ಇದೆ. ಹಾಗಿದ್ರೆ ಪೋಲರೈಸೇಷನ್ ಅಂದರೆ ಏನು? ಇಷ್ಟೇ ಸಿಂಪಲ್ಲು. ಇಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟೆ, ವಿ ಸಪ್ಲೈ ಸಮ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್, ದ ಚಾರ್ಜಸ್ ಆರ್ ಸ್ಟಾರ್ಟ್ ಮೂವಿಂಗ್. ಆ್ಯಂಡ್ ಹಿಯರ್ ಆಲ್ಸೋ ಐ ಗಿವ್ ಸಮ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಹೀಟ್, ದ ಚಾರ್ಜಸ್ ವಿಲ್ ಸ್ಟಾರ್ಟ್ ಮೂವಿಂಗ್. ಬಟ್ ಇಲ್ಲೇನಾಗುತ್ತೆ ಅಂದರೆ, ಲೆಟ್ ಅಸ್ ಅಸ್ಯೂಮ್ ಒಂದು ಮೆಟೀರಿಯಲ್ ಅಂದಮೇಲೆ ಪಾಸಿಟಿವ್ ಚಾರ್ಜಸ್ಗಳು ಇರುತ್ತೆ, ನೆಗೆಟಿವ್ ಚಾರ್ಜಸ್ಸು ಇರುತ್ತೆ. ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್, ಪಾಸಿಟಿವ್ ನೆಗೆಟಿವ್ ಈ ಥರ ಇರುತ್ತೆ, ಎಲ್ಲ ಮರ್ಜ್ ಆಗಿರುತ್ತೆ. ಸೊ ಆಸ್ ಸೂನ್ ಆಸ್ ನಾನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟೆ, ಸೊ ಐ ಸಪ್ಲೈ ಎಲೆಕ್ಟ್ರಿಕ್ ಫೀಲ್ಡ್. ಲೆಟ್ ಅಸ್ ಅಸ್ಯೂಮ್ ಇದು ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಡ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟ ತಕ್ಷಣ ಏನಾಗುತ್ತೆ, ಇಲ್ಲಿರೋ ಚಾರ್ಜಸ್ಗಳು ಇಲ್ಲಿರೋ ಚಾರ್ಜ್ ಇಲ್ಲಿಗೆ ಬಂದು ಮೂವ್ ಆಗಲ್ಲ, ಬಟ್ ಇಟ್ ಹ್ಯಾವ್ ಅ ಕೆಪಾಸಿಟಿ ಟು ಓರಿಯೆಂಟ್ ಟುವರ್ಡ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಓರಿಯೆಂಟೇಷನ್ ಅಂದರೆ ಹೇಗೆ? ಈಗ ಇದು ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟೆ ಅಂದರೆ, ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಅಟ್ರಾಕ್ಟ್ ದ ನೆಗೆಟಿವ್ ಚಾರ್ಜಸ್. ಸೊ ಏನಾಗುತ್ತೆ, ನೆಗೆಟಿವ್ ಚಾರ್ಜಸ್ ಎಲ್ಲ ನಾವು ಯಾವ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಕೊಡ್ತಾ ಇದೀವೋ ಆ ಡೈರೆಕ್ಷನ್ ಬಂದು ನೆಗೆಟಿವ್ ಚಾರ್ಜಸ್ ಕೊಟ್ಕೊಳ್ಳುತ್ತೆ. ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಪಾಸಿಟಿವ್ ಚಾರ್ಜ್ ಕೂರುತ್ತೆ. ಯಾಕೆಂದರೆ ನಾವು ಕೊಡ್ತಿರೋದು ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್. ಪಾಸಿಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನ್ ಕೊಡ್ತಾ ಇದೀವೋ ಆ ಡೈರೆಕ್ಷನಲ್ಲಿ ನೆಗೆಟಿವ್ ಚಾರ್ಜಸ್ಗಳು ಬಂದು ಕೂತ್ಕೊಳ್ಳುತ್ತೆ. ವೆರಾಸ್ ದ ಆಪೋಸಿಟ್ ಚಾರ್ಜಸ್ ವಿಲ್ ಮೂವ್ ಅವೇ. ಸೊ ನಾನು ಹೇಳ್ತಾ ಇರೋದು ಏನಂತಂದರೆ, ಈ ಒಂದು ಇನ್ಸುಲೇಟ್ರಲ್ಲಿರೋ ಚಾರ್ಜಸ್ಗಳಿಗೆ ಮೂವ್ಮೆಂಟ್ ಆಗದೆ ಹೋದ್ರೂ ಕೂಡ ಓರಿಯೆಂಟೇಷನ್ ಇದೆ. ಅಂದರೆ
ಇಲ್ಲಿಂದ ಇಲ್ಲಿಗೆ ಬರದೇ ಹೋದ್ರೂ ಕೂಡ ವೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಪಾಸ್ ಇಟ್ ಕ್ಯಾನ್ ಓರಿಯೆಂಟ್ ಟುವರ್ಡ್ಸ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದು ಓರಿಯೆಂಟ್ ಆಗುತ್ತೆ, ಕೂತಿರೋ ಜಾಗದಲ್ಲೇ ಓರಿಯೆಂಟ್ ಆಗುವಂಥ ಕೆಪಾಸಿಟಿ ಇದೆ ಅಥವಾ ಸಪರೇಷನ್ ಆಗೋ ಕೆಪಾಸಿಟಿ ಇದೆ. ಸೊ ಹಾಗಾಗಿ ನಾವು ಈ ಒಂದು ಪರ್ಟಿಕ್ಯುಲರ್ ಇನ್ಸುಲೇಟರ್ಸ್ನ ವಿ ಸ್ಟಡಿಡ್ ಅಂಡರ್ ದ ಕಾನ್ಸೆಪ್ಟ್ ಆಫ್ ಎಲೆಕ್ಟ್ರಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಈವನ್ ದೋ ಇಟ್ ಡಸಂಟ್ ಹ್ಯಾವ್ ಎನಿ ಮೂಮೆಂಟ್ ಬಟ್ ಇಟ್ ಹ್ಯಾಸ್ ಅ ಕೆಪಾಸಿಟಿ ಟು ಓರಿಯೆಂಟ್. ಆ ಸಣ್ಣ ಕೆಪಾಸಿಟಿ ನಮಗೆ ಈ ಪರ್ಟಿಕ್ಯುಲರ್ ಇನ್ಸುಲೇಟರ್ಸ್ನ ಈ ಪರ್ಟಿಕ್ಯುಲರ್ ಚಾಪ್ಟರ್ಲಿ ಓದಲಿಕ್ಕೆ ಇಟ್ ವಿಲ್ ಗಿವ್ ಅಸ್ ಪರ್ಮಿಷನ್. ಓಕೆ, ಸೊ ವೆನ್ ಎ ಸೂಟೇಬಲ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಅಪ್ಲೈಡ್, ಇಲ್ಲಿ ಚಾರ್ಜಸ್ಗಳು ಇಟ್ ವಿಲ್ ಸಪರೇಟ್, ಮೂವ್ ಆಗಲ್ಲ, ಇಟ್ ಜಸ್ಟ್ ಸಪರೇಟ್. ಹೀಗಿರುವಂಥ ಚಾರ್ಜಸ್ಗಳು ದೇ ಗೆಟ್ ಸಪರೇಟೆಡ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಹೆನ್ಸ್ ದ ನೇಮ್ ಇಸ್ ಕಾಲ್ಡ್ ಎ ಡೈಎಲೆಕ್ಟ್ರಿಕ್ಸ್. ಸೊ ಇನ್ಸುಲೇಟರ್ಗೆ ಇನ್ನೊಂದು ಹೆಸರೇ ಡೈಎಲೆಕ್ಟ್ರಿಕ್ಸ್. ಯಾಕೆ ಅಂತ ಅಂದರೆ ಓಕೆ, ಕಂಡಕ್ಷನ್ ಇರೋ ಕೆಪಾಸಿಟಿ ಇಲ್ಲ ಅಂದರೂ ಜಸ್ಟ್ ಓರಿಯೆಂಟ್ ಆಗೋ ಕೆಪಾಸಿಟಿ ಇದೆ. ಸೊ ಇಷ್ಟು ಗೊತ್ತಾಯಿತು ನಮಗೆ. ಈಗ ಲೆಟ್ಸ್ ಕಮ್ ಟು ದ ಕಾನ್ಸೆಪ್ಟ್. ನೆಕ್ಸ್ಟ್ ಈಸ್ ಡೈಪೋಲ್ ಮೊಮೆಂಟ್. ಡೈಪೋಲ್ ಮೊಮೆಂಟ್ ಏನು? ಡೈಪೋಲ್ ಮೂಮೆಂಟ್ ಅಂದರೆ ವಾಟ್ ಯು ಮೀನ್ ಬೈ ಡೈಪೋಲ್ ಮೂಮೆಂಟ್? ಯೂಶಲಿ ಡೈಪೋಲ್ ಮೂಮೆಂಟ್ ಈಸ್ ಡಿನೋಟೆಡ್ ಬೈ ಲೆಟರ್ ಮ್ಯೂ. ಇಟ್ ಈಸ್ ಡಿನೋಟೆಡ್ ಬೈ ಲೆಟರ್ ಮ್ಯೂ. ಡೈಪೋಲ್ ಮೂಮೆಂಟ್ ಅಂದರೆ ಗೊತ್ತಿದೆ. ಸೊ ಯೂಶಲಿ ಇನ್ಸುಲೇಟರ್ಸ್ಗಳಲ್ಲಿ ಡೈಪೋಲ್ ಮೂಮೆಂಟ್ ಆಗ್ತಾನೆ ಇರುತ್ತೆ. ಬಿಕಾಸ್ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟ ತಕ್ಷಣ ಏನಾಗುತ್ತೆ, ಚಾರ್ಜ್ ಸಪ್ರೇಷನ್ ಆಯಿತು. ಇದನ್ನ ಕ್ಯೂ ಅಂತ ಅನ್ಕೊಳ್ಳೋಣ, ಇದನ್ನು ಕ್ಯೂ ಅಂತ, Q1 ಅನ್ಕೊಳ್ಳೋಣ, ಇದನ್ನ Q2 ಅನ್ಕೊಳ್ಳೋಣ, ಅಥವಾ Q ಮೈನಸ್ ಅಥವಾ Q ಪ್ಲಸ್ ಏನಾರು ಅನ್ಕೊಳ್ಳೋಣ. ಈ ಎರಡೂ ಚಾರ್ಜಸ್ಗಳ ಮಧ್ಯೆ ಇನಿಷಿಯಲಿ ದೇ ಆರ್ ಒನ್ ಅಂಡ್ ದ ಸೇಮ್, ಎಲ್ಲ ಒಟ್ಟಿಗೆ ಇತ್ತು. ವೆರಾಸ್ ವೆನ್ ಐ ಸಪ್ಲೈ ಅನ್ ಎಲೆಕ್ಟ್ರಿಕ್ ಫೀಲ್ಡ್, ವಾಟ್ ಹ್ಯಾಪನ್, ದ ಚಾರ್ಜಸ್ ಗೆಟ್ ಸಪರೇಟೆಡ್ ಅಂಡ್ ದ ಚಾರ್ಜ್ ಸಪರೇಷನ್ ಲೆಟ್ ಅಸ್ ಕಾಲ್ಡ್ ಇಟ್ ಆಸ್ L ಅಂಡ್ ಸಮ್ ಬುಕ್ ಹ್ಯಾಸ್ D. ಸೊ ಇದು ಎರಡೂ ಚಾರ್ಜಸ್ಗಳು ಸಪರೇಟ್ ಆಯಿತು ವಿತ್ ಎ ಸ್ಮಾಲ್ ಅಮೌಂಟ್ ಆಫ್ L. ನಿಮಗೆ ಗೊತ್ತಿದೆ ಡೈಪೋಲ್ ಮೂಮೆಂಟ್ ಅಂದ್ರೂ ಅಷ್ಟೇ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಮ್ಯೂ is nothing but it is a product of either of the charges multiplied by the small distance. ಯಾವಾಗ ಎರಡು ಚಾರ್ಜಸ್ಗಳು ಒಂದು ಸ್ಮಾಲ್ ಡಿಸ್ಟೆನ್ಸ್ ಇಂದ ದೂರ ಇರುತ್ತೋ, ಸ್ಮಾಲ್ ಡಿಸ್ಟೆನ್ಸ್ ಇಂದ ಗ್ಯಾಪ್ ಇರುತ್ತೋ ಅಂತ ಕಡೆ ನಿಮಗೆ ಡೈಪೋಲ್ ಮೂಮೆಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅಂತ ಒಂದು ಸಿಚುವೇಶನ್ ವಿ ಕ್ಯಾನ್ ಕಾಲ್ಡ್ ಇಟ್ ಆಸ್ ಎ ಡೈಪೋಲ್ ಮೂಮೆಂಟ್. ಓಕೆ, ಸೊ ಡೈಪೋಲ್ ಮೂಮೆಂಟ್ ಇಸ್ ನಥಿಂಗ್ ಬಟ್ ಮ್ಯೂ ಇಂಟು ಕ್ಯೂ ಇಂಟು ಎಲ್. ಸೊ ದಿಸ್ ಇಸ್ ದ ಡೈಪೋಲ್ ಮೂಮೆಂಟ್. ನಾವು ಯಾವಾಗ ಎಲೆಕ್ಟ್ರಿಕ್ ಫೀಲ್ಡ್ ಕೊಡ್ತೀವಿ, ಇನ್ಸುಲೇಟರ್ಸ್ಗಳಲ್ಲಿ ಪೋಲರೈಸೇಷನ್ ಆಗುತ್ತೆ. ಪೋಲರೈಸೇಷನ್ ಇನ್ ಟರ್ಮ್ಸ್ ನನಗೆ ಡೈಪೋಲ್ ಮೂಮೆಂಟ್ ಬರುತ್ತೆ. ಡೈಪೋಲ್ ಮೂಮೆಂಟ್ ಅಂದ್ರೇನು? ಇಟ್ ಇಸ್ ಅ ಪ್ರಾಡಕ್ಟ್ ಆಫ್ ಐದರ್ ಆಫ್ ದ ಚಾರ್ಜಸ್ ಮಲ್ಟಿಪ್ಲೈಡ್ ಬೈ ದ ಸ್ಮಾಲ್ ಡಿಸ್ಟೆನ್ಸ್. ಓಕೆ, ಇಷ್ಟು ಕ್ಲಿಯರ್ ಆಯಿತು ಅಂತ ಅನ್ಕೊಂಡ್ರೆ ನೆಕ್ಸ್ಟ್ ಹೋಗೋಣ. ಪೋಲರೈಸೇಷನ್. ಪೋಲರೈಸೇಷನ್ ಅಂದರೆ ಮತ್ತೇನು ಅಲ್ಲ, ಇಟ್ ಇಸ್ ಅ ಎಕ್ಸ್ಟೆಂಡೆಡ್ ಫಾರ್ಮ್ ಆಫ್ ದ ಡೈಪೋಲ್ ಮೂಮೆಂಟ್. ಈಗ ಡೈಪೋಲ್ ಮೂಮೆಂಟ್ ಆಯಿತು, ಏನು ಪಾಸಿಟಿವ್ ಚಾರ್ಜು ಮತ್ತು ನೆಗೆಟಿವ್ ಚಾರ್ಜು ಸಪ್ರೇಟ್ ಆಯಿತು ವಿತ್ ಎ ಸ್ಮಾಲ್ ಡಿಸ್ಟೆನ್ಸ್. ಪೋಲರೈಸೇಷನ್ ಅಂತ ಅಂದರೆ ಇಟ್ ಇಸ್ ವೆರಿ ಸಿಂಪಲ್. ಇಟ್ ಈಸ್ ದ ನೆಟ್ ಡೈಪೋಲ್ ಮೂಮೆಂಟ್. So polarization andre it is nothing but the net dipole moment per unit volume. Simple. So ನಮಗೆ ಗೊತ್ತಿದೆ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜು ಸಪ್ರೇಟ್ ಆಯಿತು, ವಿ ನೋ ದ್ಯಾಟ್. ಬಟ್ ಒಂದು ಯೂನಿಟ್ ವಾಲ್ಯೂಮ್ ತಗೊಂಡ್ರೆ ಎಷ್ಟು ಡೈಪೋಲ್ ಮೂಮೆಂಟ್ ಕ್ರಿಯೇಟ್ ಆಯಿತು ಅದನ್ನು ನಾವು ಪೋಲರೈಸೇಷನ್ ಅಂತ ಹೇಳ್ತೀವಿ. ಯಾಕೆ ಪೋಲರೈಸೇಷನ್ ಕಾನ್ಸೆಪ್ಟ್ ತುಂಬ ಇಂಪಾರ್ಟೆಂಟು ಅಂದರೆ, ಲೆಟ್ ಅಸ್ ಅಸ್ಯೂಮ್ ನಮ್ಮ ಹತ್ರ ಒಂದು 3-4 ಡೈಎಲೆಕ್ಟ್ರಿಕ್ ಮಟೀರಿಯಲ್ಸ್ ಇದೆ ಅಂತ ಅನ್ಕೋಣ. ಎಲ್ಲ ಡೈಎಲೆಕ್ಟ್ರಿಕ್ ಮಟೀರಿಯಲ್ಸೇ, ಇನ್ಸುಲೇಟರ್ಸೇ. ಈಗ ನಾವೇನು ಮಾಡ್ತೀವಿ ಅಂತ ಅಂದರೆ, ಸೇಮ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ನ ಕೊಡ್ತೀವಿ. ಲೆಟ್ ಅಸ್ ಅಸ್ಯೂಮ್ ಇದು ಪೇಪರ್ ಅಂತ ಅನ್ಕೊಳ್ಳೋಣ, ಒಂದು ಪೇಪರು, ಇನ್ನೊಂದು ಪ್ಲಾಸ್ಟಿಕ್ಕು, ಇನ್ನೊಂದು ಸಮ್ ವುಡ್ ಅಥವಾ ಯಾವುದು ಹೇಳ್ಬೋದು, ಇನ್ನೊಂದು ಥರ ಪ್ಲಾಸ್ಟಿಕ್ ಅಂತ ಅನ್ಕೊಳ್ಳೋಣ, ಅಥವಾ ಗ್ಲಾಸ್ ಅಂತ ಅನ್ಕೊಳ್ಳೋಣ. ಓಕೆ, ಸೊ ನಾನು ಇದಕ್ಕೆ ಎಲೆಕ್ಟ್ರಿಕ್ ಫೀಲ್ಡ್ನ ಸಮ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ನ ಇದಕ್ಕೆ ಕೊಡ್ತೀನಿ. ಓಕೆ, ಸೇಮ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ನ ಇಲ್ಲಿಗೂ ಕೊಡ್ತೀನಿ. ವುಡ್ ಯು ಎಕ್ಸ್ಪೆಕ್ಟ್ ಸೇಮ್ ಅಮೌಂಟ್ ಆಫ್ ಡೈಪೋಲ್ ಮೂಮೆಂಟ್ ಕ್ರಿಯೇಷನ್? ನೆವರ್. ಸೊ ಎವ್ರಿ ಮಟೀರಿಯಲ್ ಹ್ಯಾಸ್ ಇಟ್ಸ್ ಓನ್ ಡೈಪೋಲ್ ಮೂಮೆಂಟ್ ಕ್ರಿಯೇಷನ್. ಸೊ ನೀವು ಈವನ್ ದೋ
ನೀವು ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ನ ಮೂರೂ ಮೆಟೀರಿಯಲ್ಗೆ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ನ ಕೊಟ್ಟರು ಕೂಡ ಡೈಪೋಲ್ ಮೂಮೆಂಟ್ ಕ್ರಿಯೇಷನ್ನು ಸೇಮ್ ಇರಲ್ಲ. ಇಟ್ ಮೇ ವೇರಿ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದ ಮಟೀರಿಯಲ್. ಹೆನ್ಸ್ ನಾವೇನು ಮಾಡಬೇಕು, ಪೋಲರೈಸೇಷನ್ ಅನ್ನೋ ಕಾನ್ಸೆಪ್ಟ್ ತಗೋಬೇಕು. Polarization concept gives a clear information that where the dipole moment is more, polarization is more. Where the dipole moment is less, the polarization is less. So polarization andre ishte, net dipole moment per unit volume. Dipole moment andrenu, it is a product of charge separation multiplied by its length, the distance, and polarization andre net dipole moment per unit volume. ಒಂದು ಯೂನಿಟ್ ವಾಲ್ಯೂಮ್ ಅಲ್ಲಿ ಎಷ್ಟು ಡೈಪೋಲ್ ಮೂಮೆಂಟ್ ಕ್ರಿಯೇಟ್ ಆಯಿತು. ಯಾಕೆ ಅದು ಕಾನ್ಸೆಪ್ಟ್ ಬಂತು? ಬಿಕಾಸ್ ಡಿಫ್ರೆಂಟ್ ಮಟೀರಿಯಲ್ ಹ್ಯಾಸ್ ಡಿಫ್ರೆಂಟ್ ಅಮೌಂಟ್ ಆಫ್ ಪೋಲರೈಸೇಷನ್, ಡಿಫ್ರೆಂಟ್ ಡೈಪೋಲ್ ಮೂಮೆಂಟ್. ಓಕೆ, ಸೊ ನೀವು ಒಂದೇ ಎಲೆಕ್ಟ್ರಿಕ್ ಫೀಲ್ಡ್ನ ಮೂರಕ್ಕೂ ಕೊಟ್ಟರೆ ಒಂದೇ ಥರ ಡೈಪೋಲ್ ಮೂಮೆಂಟ್ ಕ್ರಿಯೇಟ್ ಆಗಲ್ಲ. ಇಲ್ಲಿ ಫಾರ್ ಎಕ್ಸಾಂಪಲ್ ನೀವು ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಕೊಟ್ಟರೆ ಇಲ್ಲೊಂದು 5 ಆಯಿತು ಅಂದರೆ ಡೈಪೋಲ್ ಮೂಮೆಂಟು, ಇಲ್ಲೊಂದು 10 ಆಗ್ಬೋದು, ಇಲ್ಲೊಂದು 15 ಆಗ್ಬೋದು. ಸೊ ಇಟ್ ಮೇ ವೇರಿ. ಸೊ ಹೆನ್ಸ್ ವಿ ನೀಡ್ ದ ಕಾನ್ಸೆಪ್ಟ್ ಕಾಲ್ಡ್ ಪೋಲರೈಸೇಷನ್. ಓಕೆ, ಸೊ ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಸೊ ನನಗೆ ಆಲ್ರೆಡಿ ಐ ಡಿಸ್ಕಸ್ ಪೋಲರೈಸೇಷನ್ ಅಂದರೆ ಏನು ಗೊತ್ತಾಯಿತು, ಡೈಪೋಲ್ ಮೂಮೆಂಟ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ಲೆಟ್ಸ್ ಗೋ ಫಾರ್ ದ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ದಟ್ ಈಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇದು ಕೂಡ ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ವಾಟ್ ಯು ಮೀನ್ ಬೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್? ಸಿಂಪಲ್ ಆಗಿ ಹೇಳ್ತೀನಿ, ಇಟ್ ಈಸ್ ದ ರೇಷಿಯೋ ಆಫ್ capacitance of the capacitor with the capacitance of the capacitor with the dielectric medium to the capacitance of the capacitor without the dielectric medium. ಸೊ ಇನ್ನು ಸಿಂಪಲ್ ಆಗಿ ಹೇಳ್ತೀನಿ, ಅದು ಕಷ್ಟ ಆಗುತ್ತೆ ಗೊತ್ತಾಯಿತು. ಲೆಟ್ ಅಸ್ ಅಸ್ಯೂಮ್ ಒಂದು ಕೆಪಾಸಿಟರ್ ತಗೊಳ್ಳಿ. ಲೆಟ್ ಅಸ್ ಅಸ್ಯೂಮ್ ಎ ಕೆಪಾಸಿಟರ್. ಓಕೆ, ಈಗ ಲೆಟ್ ಅಸ್ ಅಸ್ಯೂಮ್ ಎ ಕೆಪಾಸಿಟರ್ ಇಸ್ ಲೆಟ್ ಅಸ್ ಟೇಕ್ ಎ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್. ಅದನ್ನು ಎಕ್ಸ್ಟರ್ನಲಿ ಬ್ಯಾಟ್ರಿ ಕನೆಕ್ಟ್ ಮಾಡಿದೆ. ಸೊ ವೆನ್ ಐ ಸ್ವಿಚ್ ಆನ್ ದಿಸ್ ಬ್ಯಾಟ್ರಿ, ವಾಟ್ ಹ್ಯಾಪನ್, ದಿಸ್ ಕೆಪಾಸಿಟರ್ ಗೆಟ್ಸ್ ಚಾರ್ಜ್ಡ್. ಓಕೆ, stored. Let us assume its capacitance is, let us assume 100 microfarad. 100 microfarad. Next, as soon as the time passes, ಇದನ್ನು ಒಂದ್ಸರಿ ಚಾರ್ಜ್ ಮಾಡ್ತೀವಿ, ಚಾರ್ಜ್ ಮಾಡಿದ ತಕ್ಷಣ ಈ ಬ್ಯಾಟ್ರಿ ತೆಗೆದು ಬಿಡ್ತೀವಿ. ಆಗೇನಾಗುತ್ತೆ, 2 ರಿಂದ 3 ಗಂಟೆ ಅಷ್ಟೇ, ಅಥವಾ ಇನ್ನೂ ತುಂಬ ಕಡಿಮೆ ಟೈಮಲ್ಲಿ ಅದು ಅಟಿನ್ಯೂಯೇಟ್ ಆಗಿಬಿಡುತ್ತೆ ಅಥವಾ ಕಡಿಮೆ ಆಗುತ್ತೆ. ಸೊ ಈ ಥರ ಪ್ರಾಬ್ಲಮ್ ಬರುತ್ತೆ. ಈಗೇನು ಮಾಡಿ ಅಂತ ಅಂದರೆ, ಇದು 100 ಮೈಕ್ರೋಫ್ಯಾರಡ್. ಈಗ ಇದೇ ಕೆಪಾಸಿಟರ್ಗೆ ನಾನೊಂದು ಈ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಅಂದರೆ ಪೇಪರೋ, ಗ್ಲಾಸು, ಪ್ಲಾಸ್ಟಿಕ್ಕೋ, ಇದನ್ನು ನಾನು ಇನ್ಸುಲೇಟ್ ಮಾಡಿದ್ರೆ ಅಥವಾ ಇದನ್ನು ಇದಕ್ಕೆ ಇನ್ಸರ್ಟ್ ಮಾಡಿದ್ರೆ ಆವಾಗ ಕೆಪಾಸಿಟೆನ್ಸ್ ಎಷ್ಟಾಗುತ್ತೆ ಅಂದರೆ ಮೇ ಬಿ ಜಾಸ್ತಿ ಆಗ್ಬೋದು. ಎಷ್ಟು ಅಂದರೆ ಲೆಟ್ ಅಸ್ ಅಸ್ಯೂಮ್ 200 ಮೈಕ್ರೋಫ್ಯಾರಡ್. ಸೊ ಬಿಫೋರ್ ದ ಇನ್ಸರ್ಷನ್ ಆಫ್ ದಿಸ್ ಡೈಎಲೆಕ್ಟ್ರಿಕ್ ಮಟೀರಿಯಲ್, ಇಟ್ಸ್ ಕೆಪಾಸಿಟೆನ್ಸ್ ಇಸ್ ಜಸ್ಟ್ 100 ಮೈಕ್ರೋಫ್ಯಾರಡ್. ನಾನು ಆ ಡೈಎಲೆಕ್ಟ್ರಿಕ್ ಮಟೀರಿಯಲ್ನ ಇನ್ಸರ್ಟ್ ಮಾಡಿದ ತಕ್ಷಣ ಏನಾಯಿತು, ಇದ್ರ ಕೆಪಾಸಿಟೆನ್ಸು 200 ಮೈಕ್ರೋಫ್ಯಾರಡ್ ಆಯಿತು. ಓಕೆ, ಇದ್ರ ಕೆಪಾಸಿಟೆನ್ಸ್ ಜಾಸ್ತಿ ಆಯಿತು. ಹಾಗಾದರೆ ಈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂದರೆ ಇಷ್ಟೇ. capacitance of the capacitor, let us assume 200. Capacitance of the capacitor in the dielectric medium divided by the capacitance of the capacitor in a free space or without the dielectric. So what happened, 100 2s, so the dielectric constant is 2. ಸೊ ಇಲ್ಲಿ ನಾವು ಮೆಟೀರಿಯಲ್ನ ಏನು ಯೂಸ್ ಮಾಡಿದ್ದೀವಿ ಅದಕ್ಕೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟು ಅಂದರೆ 2. ಅಂದರೆ ಇಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ನ ನೀವು ಅಂದರೆ ಲೆಟ್ ಅಸ್ ಅಸ್ಯೂಮ್ ಪೇಪರ್ಗೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ 2 ಅಂದರೆ ಅರ್ಥ, ನೀವು ಪೇಪರ್ನ ಎಲ್ಲೇ ಯಾವುದೇ ಕೆಪಾಸಿಟರ್ ಒಳಗಡೆ ಇನ್ಸರ್ಟ್ ಮಾಡಿದ್ರು ಅದರ ಚಾರ್ಜ್ ಕೆಪಾಸಿಟಿ ಟ್ವೈಸ್ ಜಾಸ್ತಿ ಆಗುತ್ತೆ, 2ರಷ್ಟು ಜಾಸ್ತಿ ಆಗುತ್ತೆ ಅಂತ. ಲೆಟ್ ಅಸ್ ಅಸ್ಯೂಮ್ ಇನ್ಯಾವುದೋ ಒಂದು ಕೆಪಾಸಿಟರ್ ಡೈಎಲೆಕ್ಟ್ರಿಕ್ ಮಟೀರಿಯಲ್ ಹಾಕಿದ್ದೀನಿ. ಸೊ 100 ಇದ್ದಿದ್ದು ಫ್ರೀ ಸ್ಪೇಸಲ್ಲಿ ನನಗೆ 300 ಆಯಿತು. ಆ ಪೇಪರ್ ಯಾವುದೋ ಒಂದು ಮಟೀರಿಯಲ್ನ ಡೈಎಲೆಕ್ಟ್ರಿಕ್ ಮಟೀರಿಯಲ್ನ ಇನ್ಸರ್ಟ್ ಮಾಡಿದ ತಕ್ಷಣ. ಸೊ ಅಂದರೆ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟು ಇಲ್ಲಿ 3 ಆಗುತ್ತೆ, ಥ್ರೈಸ್ ಆಗುತ್ತೆ. ಸೊ ಆ ಮಟೀರಿಯಲ್ನ ನೀವು ಯೂಸ್ ಮಾಡಿದ್ರೆ ಅದು ಗಾಳಿಯಲ್ಲಿ ಅಥವಾ ವಿತೌಟ್ ಏನು ಮೀಡಿಯಮ್ ಇಲ್ದೇ ಎಷ್ಟು ಕೆಪಾಸಿಟೆನ್ಸ್ನ ಅದು ಸ್ಟೋರ್ ಮಾಡ್ತಿತ್ತೋ, ಎಷ್ಟು ಕೆಪಾಸಿಟೆನ್ಸ್ ಇತ್ತೋ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಆ ಜಾಸ್ತಿ ಆಗೋ ಎಷ್ಟು ಪಟ್ಟು ಜಾಸ್ತಿ ಆಯಿತು,
the times that is increases, so adana we usually call it as a dielectric constant. So adana simple word alli hige helbodu, capacitance of the capacitor in a dielectric medium divided by capacitance of the capacitor in a free space. ಸಿಂಪಲ್, ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇನ್ನೊಂದು ಸರಿ ಹೇಳ್ಬಿಡ್ತೀನಿ ಕ್ಲಿಯರ್ ಆಗಲಿ. ಸೊ ಕೆಪಾಸಿಟರ್ ಇರುತ್ತೆ, ಫ್ರೀ ಸ್ಪೇಸಲ್ಲಿ ಇರುತ್ತೆ. ಫ್ರೀ ಸ್ಪೇಸಲ್ಲಿ ಇದ್ದಾಗ ಅದ್ರ ಕೆಪಾಸಿಟೆನ್ಸ್ ಒಂದು 100 ಮೈಕ್ರೋಫ್ಯಾರಡ್ ಅಂತ ಅನ್ಕೊಳ್ಳೋಣ. ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಅದಕ್ಕೆ ಡೈಎಲೆಕ್ಟ್ರಿಕ್ ಮಟೀರಿಯಲ್ಸ್ನ ಇನ್ಸರ್ಟ್ ಮಾಡ್ತೀನಿ. ಡೈಎಲೆಕ್ಟ್ರಿಕ್ ಮಟೀರಿಯಲ್ನ ಇನ್ಸರ್ಟ್ ಮಾಡಿದ ತಕ್ಷಣ ಅದರ ಕೆಪಾಸಿಟೆನ್ಸು 200 ಆಗುತ್ತೆ ಅಂತ ಅನ್ಕೊಳ್ಳೋಣ. ದೆನ್ ಅಕಾರ್ಡಿಂಗ್ ಟು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ dielectric constant C divided by C naught. C divided by C naught is nothing but 200 divided by 100, that means 2. ಸೊ ನಾನು ಯೂಸ್ ಮಾಡ್ತಾ ಇರೋಂಥ ಮೆಟೀರಿಯಲಿನ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಷ್ಟು ಅಂದರೆ 2. ಸೊ ನೀವು ಆ ಮೆಟೀರಿಯಲ್ನ ಯಾವುದೇ ಕೆಪಾಸಿಟರ್ ಒಳಗಡೆ ಹಾಕಿ ಅದರ ಕೆಪಾಸಿಟೆನ್ಸು ಟ್ವೈಸ್ ಜಾಸ್ತಿ ಆಗಬಹುದು ಅಥವಾ ಆಗುತ್ತೆ. ಸೊ ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ hope you understand this concept. Okay, so in the next video let us go in the mathematical form of this dielectric constant. If you have any doubt or any query, you please message me. Thank you.